ದಿನದಿಂದ ದಿನಕ್ಕೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಫೈಟ್ ರಂಗೇರ್ತಾರೆ. 15 ದಿನದಲ್ಲಿ 3ನೇ ಬಾರಿ ಚನ್ನಪಟ್ಟಣ ದಂಡಯಾತ್ರೆ ಡಿಕೆ ಶಿವಕುಮಾರ್ ಅಖಾಡ ಸಜ್ಜುಗೊಳಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತಿನಿಂದ 3 ದಿನಗಳ ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ. ಡಿಸಿ ಸತತ 3 ದಿನ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ. ಮೈತ್ರಿ ಪಡೆ ಆಕ್ಟಿವ್ ಆಗೋ ಮುನ್ನ ಚನ್ನಪಟ್ಟಣ ಕಬ್ಜಾಗೆ ಡಿಕೆಶಿ ತಂತ್ರಗಾರಿಕೆ. ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿಯ ಸುಳಿವು ಕೂಡ ಕೊಡ್ತಿದ್ದಾರೆ ಡಿಕೆಶಿ. ಮತದಾರರ ನಾಡಿ ಮಿಡಿತ ಅರಿಯುವುದಕ್ಕೆ ಚನ್ನಪಟ್ಟಣದಲ್ಲಿ ಸರಣಿ ಭೇಟಿ. ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರೇ ಸ್ಪರ್ಧೆಗಿಳಿತಾರಾ? ಇಂಥದೊಂದು ಚರ್ಚೆ ಕೂಡ ಬಹಳ ಜೋರಾಗಿ ಕೇಳ್ತಾ ಇದೆ. ಇದರ ನಡುವೆ ಇವತ್ತಿನಿಂದ 3 ದಿನಗಳ ಜನಸ್ಪಂದನ ಕಾರ್ಯಕ್ರಮ. 15 ದಿನದಲ್ಲೇ 3ನೇ ಬಾರಿ ಇದು ಚನ್ನಪಟ್ಟಣದತ್ತ ಡಿಕೆಶಿ ಬರ್ತಾ ಇರೋದು. ಮೈತ್ರಿ ಆಕ್ಟಿವ್ ಆಗುವ ಮುನ್ನ ಚನ್ನಪಟ್ಟಣದ ಅರಿವನ್ನ ಪಡೆಯೋದಕ್ಕೆ, ಜನ ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಡಿಕೆಶಿ ಅಡಿ ಇಟ್ಟಿದ್ದು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಅತ್ತ ಬಹಳ ಬಲವಾಗಿ ಫೋಕಸ್ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅದರಲ್ಲೂ 15 ದಿನದಲ್ಲಿ ಇದು 3ನೇ ಬಾರಿ ಡಿಕೆಶಿ ಚನ್ನಪಟ್ಟಣದತ್ತ ಧಾವಿಸ್ತಾ ಇರೋದು. ಈ ಜನಸ್ಪಂದನ ಕಾರ್ಯಕ್ರಮ ಏನ್ ತಂತ್ರಗಾರಿಕೆ, ಡಿಕೆಶಿ ಚಿಂತನೆ ಏನು, ಅವರೇ ಕಣಕ್ಕಿಡ್ತಾರೆ ಎನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಪ್ರತಿಮಾ, ಡಿಕೆ ಶಿವಕುಮಾರ್ ಅವರೇ ಸ್ವತಃ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಚನ್ನಪಟ್ಟಣವನ್ನ ಗೆಲ್ಲಲೇಬೇಕು ಅನ್ನುವಂತ ಹಠ ಹಿಡಿದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು 3ನೇ ಬಾರಿ ಅವರು ಚನ್ನಪಟ್ಟಣಕ್ಕೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂತದ್ದು. ಅದು ಅಲ್ಲದೆ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಚನ್ನಪಟ್ಟಣದ ವಿರೂಪಾಕ್ಷಿಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಮತ್ತು ಮಳೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಜೊತೆಗೆ ಚನ್ನಪಟ್ಟಣ ಟೌನ್ 3 ಕಡೆಗೂ ಕೇಂದ್ರೀಕರಿಸಿ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಮೊದಲ ಜನಸ್ಪಂದನ ಕಾರ್ಯಕ್ರಮ, ನಾಳೆ ಬೆಳಿಗ್ಗೆ 11:30 ಮತ್ತು ಮಧ್ಯಾಹ್ನ 3 ಗಂಟೆ, ನಾಡಿದ್ದು ಕೂಡ 11:30 ಮತ್ತು 3 ಗಂಟೆ. 3 ದಿನಗಳು ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ ಮಾಡೋದ್ರ ಮೂಲಕ, ಒಂದು ಸರ್ಕಾರ ಇರೋದ್ರಿಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದ್ರ ಮೂಲಕ ಅದನ್ನ ಚುನಾವಣೆಯ ಲಾಭಕ್ಕಾಗಿ ಬಳಸ್ಕೊಳ್ಳುವಂಥದ್ದು, ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಜನರಿಂದ ಒಂದಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಿರುತ್ತೆ ಮತ್ತು ಅವರಿಂದ ಚುನಾವಣೆಗೂ ಕೂಡ ಲಾಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಚನ್ನಪಟ್ಟಣಕ್ಕೆ ಹೋಗ್ತಾ ಇರುವಂತಹ ರೀತಿಯನ್ನ ನೋಡಿದಾಗ, ಒಂದು ವೇಳೆ ಅವರು ಸ್ಪರ್ಧೆ ಮಾಡದೇ ಇದ್ರೂ ಕೂಡ ಚನ್ನಪಟ್ಟಣವನ್ನ ಗೆಲ್ಲಬೇಕು, ಆ ತರದ ಒಂದು ವೇದಿಕೆಯನ್ನ ಸಿದ್ಧ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಇದ್ದಂಗಿದ್ದಾರೆ. ಹಾಗಾಗಿ 3 ದಿನಗಳು ಜನಸ್ಪಂದನ ಕಾರ್ಯಕ್ರಮವನ್ನ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದಾರೆ. ಬಹಳ ಕಷ್ಟ ಇದೆ ಕಾಂಗ್ರೆಸ್ಗೆ ಚನ್ನಪಟ್ಟಣ ಗೆಲ್ಲುವಂತ ವಿಚಾರದಲ್ಲಿ. ಯಾಕೆಂದ್ರೆ ಅಲ್ಲಿ ಜೆಡಿಎಸ್ ಮತ್ತು ಸಿಪಿ ಯೋಗೇಶ್ವರ್ ನಡುವೆ ಹೆಚ್ಚು ಪ್ರಬಲ ಪೈಪೋಟಿ ಇರುವಂತದ್ದು. 2008ರಲ್ಲಿ ಯೋಗೇಶ್ವರ್ ಕಾಂಗ್ರೆಸ್ನಿಂದ ಗೆದ್ದಿದ್ದು ಬಿಟ್ರೆ, ಅದಾದ್ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಪರ್ಧೆ ಮಾಡಿದಾಗ ಎಚ್.ಎಂ. ರೇವಣ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದಾಗ 30,000 ವೋಟ್ ತೆಗೆದುಕೊಂಡಿದ್ದು ಬಿಟ್ರೆ ಬೇರೆ ಯಾವ ಅಭ್ಯರ್ಥಿಗಳು ಅಷ್ಟೊಂದು ವೋಟ್ ತಗೊಳ್ಳೋದಕ್ಕೆ ಆಗಿಲ್ಲ 2008ರ ಬಳಿಕ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ರೀತಿ ಬೇಸ್ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಡಿಕೆ ಶಿವಕುಮಾರ್ ಅವರೇ ಖುದ್ದು ಅಖಾಡಕ್ಕೆ ಇಳಿಯೋದ್ರಿಂದ ಪಕ್ಷದ ಪರವಾಗಿ ಒಂದು ವರ್ಚಸ್ಸನ್ನ ಕ್ರಿಯೇಟ್ ಮಾಡುವಂಥದ್ದು, ಅದನ್ನ ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಳ್ಳುವಂತಹ ಪ್ಲಾನ್ ಡಿಕೆ ಶಿವಕುಮಾರ್ ಅವರದ್ದಾಗಿದೆ. ಹಾಗಾಗಿಯೇ ಜನಸ್ಪಂದನ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಲೂ ಕೂಡ 3 ದಿನಗಳು ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಚನ್ನಪಟ್ಟಣವನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಇಲ್ಲಿ ಗೆದ್ದಂತವ್ರು ಯಾರು ಅಭಿವೃದ್ಧಿ ಮಾಡಿಲ್ಲ. ಈ ಹಿಂದೆ ಕೂಡ ಚನ್ನಪಟ್ಟಣ ಕನಕಪುರದ ಕೆಲವು ಭಾಗಗಳು ಕನಕಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡಿತ್ತು. ಆ ಸಂದರ್ಭದಲ್ಲಿ ಜನ ನನ್ನ ಆಶೀರ್ವಾದ ಮಾಡಿದ್ರು, ಹಾಗಾಗಿ ಅದರ ಋಣ ತೀರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ರು. ಹೀಗಾಗಿ ಚನ್ನಪಟ್ಟಣ ಗೆಲ್ಲಲೇಬೇಕು ಅನ್ನುವಂತ ಹಠ ಇದೆ. ಕಾರಣ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ರೆ ಇಡೀ ರಾಮನಗರ ಜಿಲ್ಲೆ ಕ್ಲೀನ್ ಸ್ವೀಪ್ ಆಗುತ್ತೆ. ಹಾಗಾಗಿ ಆ ಒಂದು ಕೀರ್ತಿ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಲೋಕಸಭಾ ಚುನಾವಣೆಯ ಸೋಲನ್ನ ಮರೆಸಬೇಕು, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಸೋಲನ್ನ ಮರೆಸಬೇಕು ಅಂದ್ರೆ ಚನ್ನಪಟ್ಟಣವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗಿದೆ. ಆ ಕಾರಣಕ್ಕಾಗಿ ಈ ಜನಸ್ಪಂದನ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು, ಅಲ್ಲಿ ವಿಸಿಟ್ ಮಾಡ್ತಾ ಇರುವಂತದ್ದು, ಅಲ್ಲಿ ಸಭೆಗಳು ನಡೆಸ್ತಾ ಇರುವಂತದ್ದು, ಇದೆಲ್ಲವೂ ಕೂಡ ಚುನಾವಣೆಯ ಪೂರಕವಾಗಿಯೂ ಕೂಡ ಕಾಣಿಸ್ತಾ ಇದಾವೆ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.